ನಮಸ್ಕಾರ ಸ್ನೇಹಿತರೆ, ಇಂದಿನ ರೈತ ಮಿತ್ರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ರೈತರು ಆತಂಕ ಪಡಬೇಕಾಗಿಲ್ಲ, ಎಲ್ಲರಿಗೂ ಗೊಬ್ಬರ ಸಿಗುತ್ತದೆ. ಭೂಮಿಯ ಫಲವತ್ತತೆ ಹೆಚ್ಚಿಸಲು ಯೂರಿಯಾ ಕಡಿಮೆ ಬಳಕೆ ಮಾಡಬೇಕೆಂದು ಸರ್ಕಾರ FID ಮುಖಾಂತರ ಗೊಬ್ಬರ ವಿತರಣೆ ಮಾಡ್ತಾ ಇದೆ. ಹಾಗಾಗಿ ರೈತರು ಸಹಕಾರ ಮಾಡಿ ಇನ್ನಿತರ ಗೊಬ್ಬರಗಳನ್ನು ಬಳಕೆ ಮಾಡುವುದರಿಂದ ಭೂಮಿಯ ಫಲವತ್ತತೆ ಹೆಚ್ಚಿಸಬಹುದು ಮತ್ತು ಇಳುವರಿ ಕೂಡ ಹೆಚ್ಚಿಸಬಹುದು ಎಂದು ಗಂಗಾವತಿ ತಾಲೂಕಿನ ಪ್ರತಿಷ್ಠಿತ ರಸಗೊಬ್ಬರಗಳ ಮಾರಾಟ ಕೇಂದ್ರವಾದ ಹರಿ ಆಗ್ರೋ ಏಜೆನ್ಸೀಸ್ ಮಾಲೀಕರಾದ ಹರೀಶ್ ರವರು ರೈತರಿಗೆ ಸಲಹೆ ನೀಡಿದರು. ಜಿಲ್ಲೆ ರೈತ ಬಾಂಧವರಿಗೆ ನಮಸ್ಕಾರ. ಈಗ ಯಾವುದೇ ಗೊಬ್ಬರ ಯಾವುದೇ ಕೊರತೆ ಇಲ್ಲಾರ್ದಂಗೆ ಈಗ ಸರಫರಾಜು ಆಗ್ತದೆ. ಏನಂದರೆ ಈಗ ಮಳೆ ಸ್ವಲ್ಪ ತಡವಾಗಿ ಬಂದದ್ರಿಂದ ಸ್ವಲ್ಪ ಇಷ್ಟು ದಿವಸ ಸ್ವಲ್ಪ ಗೊಬ್ಬರ ಶಾರ್ಟೇಜ್ ಎಲ್ಲ ಇತ್ತು. ಈಗ ಯಾವುದೇ ಶಾರ್ಟೇಜ್ ಇಲ್ಲ. ಗೊಬ್ಬರ ಯೂರಿಯಾ ಆಗಲಿ ಎಲ್ಲವೂ ಸಫಿಷಿಯೆಂಟಾಗಿ ಸಿಗುತ್ತದೆ. ಯೂರಿಯಾದೇನೆಂದರೆ FID ಅಂತೇಳಿ ಒಂದು ರೈತರಿಗೆ ಇದು ಮಾಡಿದ್ದಾರೆ. ಹಂಗಾಗಿ ಎಕರೆಗೆ ಇಷ್ಟೇ ಕೊಡಬೇಕು, ಬಳಕೆ ಜಾಸ್ತಿ ಮಾಡಬಾರ್ದು ಅಂಥೇಳಿ ಒಂದು ಸರ್ಕಾರ ಒಂದು ನೇಮ ಇಟ್ಟಿದೆ. FID ಥ್ರೂ ಯೂರಿಯಾ ಸೇಲ್ಸ್ ಮಾಡಬೇಕಂತೇಳಿ. ಹಾಗಾಗಿ ಸ್ವಲ್ಪ ಯೂರಿಯಾಕ್ಕಷ್ಟೇ ಸ್ವಲ್ಪ ತೊಂದರೆ ಇದೆ, ಬಿಟ್ಟರೆ ಬೇರೆ ಯಾವುದೇ ಕಾಂಪ್ಲೆಕ್ಸ್ಗಾಗಲಿ DAPಗಾಗಲಿ ಯಾವುದೇ ತೊಂದರೆ ಇಲ್ಲ. ಆಮೇಲೆ ಯೂರಿಯಾ DAP ಬಿಟ್ಟು ಉಳಿದು ಕಾಂಪ್ಲೆಕ್ಸ್ ಪೊಟ್ಯಾಷ್ ಎಲ್ಲ ರೇಟ್ಗಳು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. MRP ಗೌರ್ಮೆಂಟ್ ಆಫ್ ಇಂಡಿಯಾ ರೇಟ್ ಎಲ್ಲ ಪ್ರೈಸ್ ಎಲ್ಲ ಜಾಸ್ತಿ ಮಾಡಿದೆ. ಹಂಗಾಗಿ ಸ್ವಲ್ಪ ರೈತರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಆ ರೇಟಿಗೆ ಗೊಬ್ಬರ ತೊಗೋಬೇಕಂದ್ರೆ ಅನನುಕೂಲ ಆಗ್ತದೆ. ಯೂರಿಯಾ ಸ್ವಲ್ಪ ಕಡಿಮೆ ಬಳಕೆ ಮಾಡಿ ಕಾಂಪ್ಲೆಕ್ಸ್ ಅವೆಲ್ಲ ಸ್ವಲ್ಪ ಜಾಸ್ತಿ ಬಳಕೆ ಮಾಡೋದ್ರಿಂದ ನಮ್ಮ ಭೂಮಿಗೂ ಸಮೇತ ಭಾಳ ಒಳ್ಳೆಯದಾಗ್ತದೆ. ಕಾಂಪ್ಲೆಕ್ಸ್ ಬಳಕೆ ಮಾಡ್ಬೋದು. DAP ಕೂಡ ಸ್ವಲ್ಪ ಆದಷ್ಟು ಮಾಡುತ್ತೆ ಸರ್, ಅಷ್ಟೇ ಕೆಲಸ ಮಾಡುತ್ತೆ. FID ಬಗ್ಗೆ ಹೇಳ್ಬೇಕಂದ್ರೆ ರೈತರು ಎಲ್ಲಾದರೂ FID ಆಗಿರ್ಬೇಕು. ಫಸ್ಟು FID ಆದವ್ರಿಗೆ ಮಾತ್ರ ಯೂರಿಯಾ ಕೊಡೋಕೆ ಅನುಕೂಲ ಆಗ್ತದೆ. ನೀರಾವರಿ ಭಾಗದಲ್ಲಿ ಎಕರೆಗೆ 1 ಚೀಲ ಕೊಡೋಂಥ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಅದು ಸ್ವಲ್ಪ ತ್ರಾಸ ಆಗಕ್ಕೆ ನೀರಾವರಿ ಭಾಗದಲ್ಲಿ. ಹಂಗಾಗಿ ಅದನ್ನು ಸ್ವಲ್ಪ ಸರ್ಕಾರದ ಗಮನಕ್ಕೆ ಎಲ್ಲರೂ ತಗೊಂಡೋಗಿ ಹೇಳಿ ಅವ್ರಿಗೆ ಸ್ವಲ್ಪ ಮನವೊಲಿಸಿ ರೈತರಿಗೆ ಎಷ್ಟು ಬೇಕು ಅಷ್ಟು ಗೊಬ್ಬರ ಕೊಟ್ಟರೆ ಅವರು ಬೆಳೆಯೋಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತೇಳಿ. ಯೂರಿಯಾ ಜೊತೆ ನ್ಯಾನೋ DAP ಅಂತೇಳಿ ಲಿಂಕ್ ಮಾಡಿ ಕೊಡ್ತಿದ್ದಾರೆ. ಮೊದಲ ನ್ಯಾನೋ ಯೂರಿಯಾದ್ದು ಪರ್ಸೆಂಟೇಜ್ ಕಡಿಮೆ ಇತ್ತು. ಅದರಲ್ಲಿದ್ದ ಸ್ವಲ್ಪ ಅವರು ಸ್ವಲ್ಪ ಆತಂಕಕ್ಕೆ ಒಳಗಾದ್ರೆ ಇದು ಕೆಲಸ ಮಾಡುತ್ತೋ ಇಲ್ಲೋ ನ್ಯಾನೋ DAP ಕೆಲಸ. ಈಗೆಲ್ಲ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ನ್ಯಾನೋ DAP ಕೂಡ ಬಳಕೆ ಮಾಡಿ ಒಂದು ಸತಿ ನೋಡ್ರಿ ರೈತರು. ಒಂದು ಸತಿ ಬಳಕೆ ಮಾಡಿ ನೋಡಿದರೆ ಅದರ ರಿಸಲ್ಟ್ ಕೂಡ ಏನು ಅನ್ನೋದು ಗೊತ್ತಾಗುತ್ತೆ. ಬರೀ ಯೂರಿಯಾ ಅಂತೇಳಿ ಇದನ್ನು ಮಾಡಬೇಡ್ರಿ. ಅದು ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಕೂಡ ಬಳಕೆ ಮಾಡಿದರೆ ಈಗೆಲ್ಲ ಪರ್ಸೆಂಟೇಜ್ ಕೂಡ ಚೇಂಜ್ ಮಾಡಿದ್ದಾರೆ, ಜಾಸ್ತಿ ಪರ್ಸೆಂಟೇಜ್ ಇಟ್ಟಿದ್ದಾರೆ. ಅದರಲ್ಲಿದ್ದ ರೈತರು ಕೂಡ ಅನುಕೂಲ ಆಗುತ್ತೆ. ಭೂಮಿಗೆ ಕೂಡ ಭಾಳ ಒಳ್ಳೆಯದು ನ್ಯಾನೋ DAP ಬಳಕೆ ಮಾಡೋದ್ರಲ್ಲಿದ್ದ ಭೂಮಿ ಹಾಳಾಗಲ್ಲ. ಅದನ್ನು ಸ್ವಲ್ಪ ಬಳಕೆ ಮಾಡಿ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ಬೇಕಂತೇಳಿ ನಮ್ಮ ರೈತರಿಗೊಂದು ವಿನಂತಿ. ಈಗ ಆಲ್ರೆಡಿ ನ್ಯಾನೋ DAP ಬಳಕೆ ಮಾಡ್ತಿದ್ದಾರೆ. ಆದರೆ ಅದಕ್ಕೆ ಸ್ವಲ್ಪ ಸ್ಪ್ರೇ ಮಾಡೋದನ್ನಾಗಲಿ ಇದನ್ನು ಮಾಡೋದಾಗಲಿ ಸ್ವಲ್ಪ ಕಷ್ಟ ಆಗ್ತದೆ ಅವರಿಗೆ. ಅದೇನು ಯೂರಿಯಾ ಚೀಲ ಆದರೆ ತಗೊಂಡೋಗಿ ಈಸಿಯಾಗಿ ಲೇಬರ್ಗೆ ಕೊಟ್ಟು ಅದು ಈಸಿ ಮೆಥಡಲ್ಲಿದ್ದಾರೆ. ಅದು ಸ್ವಲ್ಪ ಸ್ಪ್ರೇ ಮಾಡಬೇಕು, ಅವೆಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ರೈತರಿಗೆ ಕೂಡ ಕಷ್ಟ ಆಗ್ತಿದೆ. ಹಂಗಾಗಿ ಅವರು ನ್ಯಾನೋ DAP ಬಳಕೆ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಮಳೆ ಆಗಲ್ಲ ಅಂತೇಳಿ ಆತಂಕ ಪಡೋದೇನು ಅವಶ್ಯಕತೆ ಇಲ್ಲ. ಮಳೆ ನಿಧಾನಕ್ಕಾಗಲಿ ಮಳೆ ಆಗುತ್ತಂತೇಳಿ ಆಶಿಸ್ತಾ ಇದ್ದೀವಿ. ಡ್ಯಾಮಿಗೆ ಕೂಡ ನೀರು ಇನ್ಫ್ಲೋ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊತಾ ಇದ್ದೀವಿ. ನಿಧಾನ ಆದರೂ ಸಮೇತ ಡ್ಯಾಮಿಗೆ ನೀರು ಖಂಡಿತ ಬರುತ್ತೆ. ಇಷ್ಟು ವರ್ಷದಲ್ಲಿ ಯಾವತ್ತೂ ಒಂದು ಬೆಳೆ ಇರಲಾರ್ದಂಗಿಲ್ಲ. ಆ ಥರ ನಾವು ಒಳ್ಳೆಯದೇ ಯೋಚನೆ ಮಾಡಬೇಕು. ಯಾವತ್ತೇ ಆಗಲಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಹಂಗಾಗಿ ಹೊರಭೂಮಿಗೂ ಮಳೆ ಬರ್ತಾ ನಮ್ಮ ಡ್ಯಾಮಿಗೂ ನೀರು ಬರ್ತಾವೆ ಅಂತೇಳಿ ಆಶಿಸ್ತೀವಿ.